ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತ ಹೇಳಿ. ನಾನು MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಇಂದ ಬಂದಿದ್ದೀನಿ. ಸೊ ಈ ಒಂದು ಈವೆಂಟಲ್ಲಿ ನಾನು ಸಹ ಭಾಗಿಯಾಗೋಕ್ಕೆ ತುಂಬ ಖುಷಿ ಆಗ್ತಿದೆ. ಏನಂದರೆ ಇಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಲೀಡರ್ಸ್, ಕಾರ್ಪೊರೇಟ್ ಲೀಡರ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಟ್ ಲೆಕ್ಚರರ್ಸ್ ಎಲ್ಲ ಅವರ ಒಂದು ಇನ್ಸೈಟ್ಸ್, ಅವರ ಒಂದು ಇನೋವೇಟಿವ್ ಕ್ರಿಯೇಟಿವಿಟಿ, ಹೌದು ಸ್ಟೂಡೆಂಟ್ಸ್ ಯಾವ ರೀತಿ ಕ್ರಿಟಿಕಲ್ ಥಿಂಕಿಂಗ್ ಬಗ್ಗೆ ಫೋಕಸ್ ಮಾಡಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ಫೋಕಸ್ ಮಾಡಬೇಕು, ಯಾವ ರೀತಿ ಇನೋವೇಷನ್ ಆಗಿ ಒಂದು ಪ್ರಾಬ್ಲಮ್ ಕಾರ್ಪೊರೇಟ್ ವರ್ಲ್ಡಲ್ಲಿ ಈ ಥರ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಯಾವ ರೀತಿ ಸೊಲ್ಯೂಷನನ್ನು ಬಿಲ್ಡ್ ಮಾಡಬೇಕು, ತುಂಬಾ ಕಲಿಬೋದಿತ್ತು. ಸೊ ಇಲ್ಲಿ ಬಂದಿದ್ದಕ್ಕೆ ತುಂಬ ಉಪಯೋಗ ಆಯಿತು. ಲೈಕ್ ವರ್ಡ್ಸಲ್ಲಿ ಹೇಳೋಕ್ಕಾಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ. ಪದ್ಮಶ್ರೀ ಪುರಸ್ಕೃತರಾದಂತಹ ನಡಕಟ್ಟಿನ್ ಸರ್ ಅವ್ರನ್ನ ಭೇಟಿಯಾಗಿದ್ದು, ಅದೇ ರೀತಿ ಹಲವಾರು ಗ್ಲೋಬಲ್ ಲೀಡರ್ಸ್ ಅಂತಲೇ ಹೇಳ್ಬೋದು, ಅವ್ರನ್ನೆಲ್ಲ ಭೇಟಿಯಾಗಿದ್ದು ತುಂಬಾ ಖುಷಿ ಆಯಿತು. ಈ ಒಂದು ಈವೆಂಟ್ಗೆ ಬಂದಿದ್ದಕ್ಕೆ ಒಂದು ಸ್ವಲ್ಪ ಖುಷಿ ಆಯಿತು. ಆ್ಯಸ್ ಎ ಸ್ಟೂಡೆಂಟ್ ಪಾರ್ಟಿಸಿಪೇಟಿವ್ ಆಗಿ ಬಂದಿದ್ದು ಲೈಕ್ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ನೀವು ಯಂಗರ್ ಜನರೇಷನ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರು ಏನ್ ಕಲಿಬೋದು ಅಂತ ಹೇಳ್ಸಿರ್ಬೋದು. ಲೈಕ್ ಯಂಗರ್ ಜನರೇಷನ್ ಯಾರೆಲ್ಲ ಇದ್ದೀರೋ ಇಂಥ ಈವೆಂಟ್ಗೆ ಬಂದರೆ ನಾವು ಯಾವ ರೀತಿ ಇನೋವೇಟಿವ್ ಆಗಿ ಥಿಂಕ್ ಮಾಡಬೇಕು, ಕ್ರಿಟಿಕಲ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಕೊಡಬೇಕು, ಈ ರೀತಿ ಎಲ್ಲ ಲೈಕ್ ಎಲ್ಲರೂ ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಒಬ್ಬರ ಒಂದು ಯೋಚನೆ ಡಿಫ್ರೆಂಟ್, ಇನ್ನೊಬ್ಬರೊಂದು ಯೋಚನೆನೇ ಡಿಫ್ರೆಂಟ್, ಅವರ ಒಂದು ಥಿಂಕಿಂಗ್ ಮೈಂಡೇ ಡಿಫ್ರೆಂಟ್ ಇರುತ್ತೆ, ನಮ್ಮ ಒಂದು ಥಿಂಕಿಂಗ್ ಮೈಂಡೇ ಡಿಫ್ರೆಂಟ್ ಇರುತ್ತೆ. ಸೊ ಇಲ್ಲಿಗೆ ಬಂದಾಗ ನಮ್ಮ ಒಂದು ಆಪರ್ಚುನಿಟಿನ ನಾವು ಕ್ರಿಯೇಟ್ ಮಾಡ್ಕೋಬೋದು. ನಮ್ಮಲ್ಲಿ ಏನಿದೆ ಇನೋವೇಟಿವ್ ಐಡಿಯಾಸ್ ನಮ್ಮಲ್ಲಿ ಏನಿದೆಯೋ ಅದನ್ನು ನಾವು ಹೊರಗೆ ಹಾಕಿದ್ರೆ ನಮಗೂ ಒಂದು ಆಪರ್ಚುನಿಟಿ ಸಿಕ್ದಂಗಿರುತ್ತೆ, ನಮಗೂ ಒಂದು ಸ್ಟೇಜ್ ಸಿಗುತ್ತೆ ಲೈಕ್ ನಮ್ಮ ಒಂದು ಐಡಿಯಾಸ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ. ಥ್ಯಾಂಕ್ ಯು.